ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಪಿಸೋಡ್ 44ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಆ ರಾಣಿ ಕೆಳಗೆ ಬಿದ್ದಾಗ ಮಹಾರಾಣಿನ ನೋಡ್ಕೊಂಡು ಕೇಳ್ತಿರ್ತಾಳೆ, ನೀನು ನಿಜವಾಗ್ಲೂ ಮಹಾರಾಣಿನಾ ಅಂತ. ಆಮೇಲೆ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ಆದರೆ ಮಹಾರಾಣಿ ಅಂತೂ ಯಾವಾಗಲೂ ಹುಷಾರಿಲ್ಲ ಅಂತ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರಲ್ವಾ. ಆ ಥರ ಇದ್ರೆ ಇವಳು ಎದ್ದೋಡಾಡ್ತಿದ್ದಾಳೆ, ಇವಳು ಹೆಂಗೆ ಮಹಾರಾಣಿ ಆಗಕ್ಕೆ ಸಾಧ್ಯ? ಇವಳ ಮಾತನ್ನ ಕೇಳಿದ್ಮೇಲೆ ರಾಣಿ ಸೂಸಿಂಗ್ ಅಂದ್ರೆ ಮಹಾರಾಣಿ ಸೂಸಿಂಗ್ ಕೇಳ್ತಿರ್ತಾಳೆ, ಏನು ನಾನೇ ಮಹಾರಾಣಿ ಅಂತ ನಾನೇ ಹೇಳ್ತಿದ್ದೀನಿ, ಆದ್ರೂ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ. ಈಗ ಮಹಾರಾಜರು ಹೇಳ್ತಿದ್ದಾರೆ ಆದ್ರೂ ನೀನು ನಂಬ್ತಾ ಇಲ್ಲ. ಇಲ್ಲಿ ಅದಕ್ಕೆ ಮಹಾರಾಜರು ದೇವಾಂಗ್ ಅಂತ ಕರೀತಾರೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಮಹಾರಾಜ್ರೆ ನಾನು ಇಲ್ಲೇ ಇದ್ದೀನಿ ಅಂತ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ರಾಣಿಯಲ್ಲಿ ಮಹಾರಾಣಿ ಸೂಸಿಂಗಿಗೆ ಒಂಚೂರು ಕೂಡ ಗೌರವ ಕೊಟ್ಟಿಲ್ಲ, ಮತ್ತೆ ಈ ಅರಮನೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಈಗಲೇ ರಾಣಿ ಲೀನಾ ಕೋಲ್ಡ್ ಪ್ಯಾಲೇಸ್ ಒಳಗಡೆ ತಳ್ಳಬೇಕು ಅಂತ ನಾನು ಆದೇಶ ಹೊರಡಿಸ್ತಿದ್ದೀನಿ. ಮಹಾರಾಜರ ಆದೇಶ ಕೇಳಿದ ತಕ್ಷಣನೇ ರಾಣಿಲಿ ಎದ್ರುಕೊಂಡು ಮಹಾರಾಜರ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊತಿರ್ತಾಳೆ. ಮಹಾರಾಜ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಮಹಾರಾಣಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನ ಗುರ್ತಿಡಿಲಿಲ್ಲ, ನಾನು ನಿಮ್ಮನ್ನ ತುಂಬಾ ಅಗೌರವಾಗಿ ಮಾತಾಡಿಸ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇಲ್ಲಿ ಅವಳು ಫುಲ್ಲು ತಲೆನ ಬಗ್ಸಿ ಮಂಡಿ ಊರಿ ಫುಲ್ಲು ಕುತ್ಕೊಂಡ್ಬಿಟ್ಟಿರ್ತಾಳೆ. ಅವಳು ಮುಖನೇ ಕಾಣಿಸ್ತಿರಲ್ಲ, ಆ ರೇಂಜಿಗಳು ನೆಲಕ್ಕೆ ಅದುಮ್ಕೊಂಡ್ಬಿಟ್ಟಿರ್ತಾಳೆ. ಇಲ್ಲಿ ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಇಲ್ಲಿ ಕೇಳು, ನೀನು ಯಾವಾಗಲೂ ಇದೇ ಥರನೇ ಪ್ಯಾಲೇಸಲ್ಲಿ ಇರೋರಿಗೆಲ್ಲ ಕಟ ಕೊಡ್ತೀಯಾ, ನಿನ್ನಂತವ್ರಿಂದ ಈ ಪ್ಯಾಲೇಸ್ನ ನೆಮ್ಮದಿ ಹಾಳಾಗಿರೋದು, ನೀನು ಇದಕ್ಕೆ ಲಾಯಕ್ಕು, ನೀನ್ ಮಾಡಿರೋ ತಪ್ಪನ ಏನ್ ಮಾಡಿದ್ಯಾ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಕುತ್ಕೋ. ಇಷ್ಟ ಹೇಳಿದ್ಮೇಲೆ ದೇವಾಂಗ್ನ ತೋರಿಸ್ತಾರೆ. ಇಲ್ಲಿ ದೇವಾಂಗು ಸೇವಕರಿಗೆ ಎತ್ಕೊಂಡು ಹೋಗಿ ಅವ್ರನ್ನ ಅಂತ ಹೇಳ್ತಿರ್ತಾನೆ. ಇಲ್ಲಿ ಬಂದವರು ಹೇಳ್ಕೊಂಡು ಹೋಗ್ತಿರ್ತಾರೆ. ಆ ರಾಣಿ ಇಲ್ಲಿ ಕೇಳ್ಕೊತಿರ್ತಾಳೆ, ಮಹಾರಾಜ್ರೆ ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಯ್ತು ಮಹಾರಾಣಿ ಅಂತೆಲ್ಲ ಕೇಳ್ಕೊತಿರ್ತಾಳೆ. ಇಲ್ಲಿ ಅವಳನ್ನ ಕರ್ಕೊಂಡು ಹೋದ್ಮೇಲೆ ರಾಣಿ ಸೂಸಿಂಗ್ ಅಂದ್ರೆ ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಇಲ್ಲಿ ಏನ್ ನಡೀತಾ ಇದೆ, ಯಾಕೆ ಈ ಬುದ್ಧಿ ಇಲ್ದಿರೋರು ಎಲ್ಲರೂ ಬಂದು ನನ್ನ ಹತ್ರನೇ ಜಗಳಕ್ ನಿಂತ್ಕೊಂತಾರೆ. ಇಲ್ಲಿ ಮಹಾರಾಣಿ ತರ ಎಲ್ಲ ಹೇಳುವಾಗ ಮಹಾರಾಜರು ಮಹಾರಾಣಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಮಹಾರಾಣಿ ಸೂಸಿಂಗ್ ನಿಜವಾಗ್ಲು ನೀವು ನನ್ನ ಹಣೆ ಬರೋ ತರನೇ ತುಂಬಾ ಲಕ್ಕಿ ಪರ್ಸನ್, ನೀವು ನನ್ಗೆ ನನ್ನ ತಲೆನೋವನ್ನ ಒಂದೇ ಸೆಕೆಂಡ್ ಅಲ್ಲಿ ಮಾಯ ಮಾಡ್ಬಿಡ್ತೀರಾ. ಈ ಮಾತಿಗೆ ಮಹಾರಾಣಿ ಫುಲ್ಲು ಶಾಕ್ ಆಗ್ತಾ, ಏನು ನಾನ್ ನಿಮ್ಗೆ ಸಹಾಯ ಮಾಡೋದ್ನ, ನಾನೇನು ಸಹಾಯನೇ ಮಾಡ್ಲಿಲ್ವಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಜರು ಇಲ್ವಾ ನಿಮಿಷ ಇದನ್ನ ನೋಡು ಅಂತ ಒಂದು ಎನ್ವೆಲಪ್ನ ಕೊಡ್ತಿರ್ತಾರೆ. ಇಲ್ಲಿ ಮಹಾರಾಣಿ ಆ ಎನ್ವೆಲಪ್ನ ತಗೊಂಡು ಓದ್ತಿರ್ತಾಳೆ. ಅದರಲ್ಲಿ ಏನ್ ಬರ್ದಿರುತ್ತೆ ಅಂದ್ರೆ, ರಾಣಿಯಲ್ಲಿ ಅವ್ರ ಫ್ಯಾಮಿಲಿ ಇರುತ್ತಲ್ಲ, ಅವ್ರ ಮನೆತನದಲ್ಲಿ ಅವ್ರ ಮನೆನ ದೊಡ್ಡದ್ ಮಾಡ್ಕೊಳ್ಳೋದಿಕ್ಕೆ ನಾರ್ಮಲ್ ಜನಗಳಿರ್ತಾರಲ್ಲ ಅವ್ರ ಜಾಗನೆಲ್ಲ ಕಿತ್ಕೊಂಡಿದ್ರು ಅಂತ ಅದರಲ್ಲಿ ಇರುತ್ತೆ. ಇದನ್ನ ನೋಡಿ ಮಹಾರಾಣಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ಇದಂತೂ ತುಂಬಾ ನೀಚವಾಗಿದೆ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ರಾಣಿಲಿಯು ಫ್ಯಾಮಿಲಿ ಏನಿದೆಯಲ್ಲ ಅವ್ರ ಪೂರ್ವಜರು ಈ ಅರಮನೆ ಅಂದ್ರೆ ಈ ಸಾಮ್ರಾಜ್ಯನ ಕಟ್ಟೋದಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರು, ಅದನ್ನ ಇವ್ರ ಫ್ಯಾಮಿಲಿ ಇನ್ನೂ ಅಡ್ವಾಂಟೇಜ್ ತಗೊಂಡು ಅವರು ಬೇರೆ ಯಾರನ್ನೂ ಮನುಷ್ಯರು ಅಂತಾನೆ ನೋಡೋದಿಲ್ಲ, ತುಂಬಾ ಕೀಳಾಗಿ ನೋಡ್ತಾರೆ. ನಾನು ತುಂಬಾ ದಿನದಿಂದ ಇದ್ರ ಬಗ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ನಾನು ಇವತ್ತು ನಿನ್ನ ಹತ್ರ ಇದಕ್ಕೆ ಬರ್ತಿದ್ದೆ, ಈ ವಿಷಯದಲ್ಲಿ ಏನ್ ಮಾಡ್ಬೋದು, ನನ್ನ ಹಣೆ ಬರದಲ್ಲಿ ಏನಿದೆ ಅಂತ ಕೇಳಕ್ಕೆ ಬರ್ತಾ ಇದ್ದೆ, ಆದ್ರೆ ನೋಡಿದ್ರೆ ಇಲ್ಲೇ ಅಚಾನಕ್ ಆಗಿ ನೀನು ಸಿಕ್ದೆ, ಅವರು ಸಿಕ್ಕಿದ್ರು, ಈ ಇನ್ಸಿಡೆಂಟ್ ಎಲ್ಲ ನಡೀತು. ರಾಣಿಲಿ ನಿಮ್ಗೆ ಅವಮಾನ ಮಾಡಿದ್ರು, ಅವ್ರ ಜಾಗನ ಅವರು ಮರೆತು ಬೇರೆಯವ್ರಿಗೆ ಅವಮಾನ ಮಾಡಿದ್ರು, ನಿಜವಾಗ್ಲೂ ಇವತ್ತು ನೀನು ನನ್ಗೆ ತುಂಬಾನೇ ಸಹಾಯ ಮಾಡಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಸಿಂಗು ಇಲ್ಲ ಇದೆಲ್ಲ ಬರೀ ಕೋ ಇನ್ಸಿಡೆನ್ಸ್ ಅಷ್ಟೇ, ನಿಜವಾಗ್ಲೂ ಇದು ಜಸ್ಟ್ ಕೋ ಇನ್ಸಿಡೆನ್ಸ್ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ನಂಗಂತೂ ಫ್ರೈಡ್ ಆಗಿರೋಂಥ ನೂಡಲ್ಸ್ನ ತಿನ್ಬೇಕು, ಆದ್ರೆ ನನಗೆ ಗೊತ್ತಿಲ್ಲದೇ ನನಗೆ ಪುಣ್ಯ ಸಿಕ್ಬಿಡ್ತು ಅಂತ ಹೇಳ್ಕೊಂಡು ಮಹಾರಾಜರನ್ನ ನೋಡ್ಕೊಂಡು ನಗ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.